ಎಲ್ರಿಗೂ ನಮಸ್ತೆ. ನೋಡಿದ್ರಿ ಟ್ರೈಲರ್ ಇವಾಗ. ಇದೇ 20 ವರ್ಷದ ಹಿಂದೆ ನಾನು ದುನಿಯಾನ ಫಸ್ಟ್ ಟೈಮ್ ನೋಡಿದಾಗ ದೊಡ್ಡ ಫ್ಯಾನ್ ಆಗಿದೆ ಸರ್ಗೆ, ವಿಜಯ್ ಸರ್ಗೆ. ಬಟ್ 20 ವರ್ಷ ಆದಮೇಲೆ ಕಟ್ ಮಾಡಿ ನೋಡಿದ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನನ್ನನ್ನು ರಿಯಾಲಿಟಿ ಶೋ ಅಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರ, ಅಲ್ಲಿ ಜಡೆ ಸರ್ ನೋಡಿ ಈ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ ಒಂದು ಪಾತ್ರ ಇದೆ ಅಂತ ಹೇಳಿ ನನ್ನನ್ನು ಲ್ಯಾಂಡ್ ಲಾರ್ಡ್ಗೆ ಹಾಕೊಂಡ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಡೆ ಸರ್. ಆ್ಯಂಡ್ ಹಾಗೂ ನಮ್ಮ ಸೂರಜ್ ಸರ್ ಹಾಗೂ ಸತ್ಯಪ್ರಕಾಶ್ ಅವ್ರಿಗೆ ಈ ಒಂದು ಅಂಬಾರಿ ಅಂತ ದೊಡ್ಡ ಪ್ರಾಜೆಕ್ಟ್, ಇದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಈ ಒಂದೂವರೆ ವರ್ಷದ ಸ್ಟ್ರಗಲ್ಲು ಫೈನಲಿ ಜನವರಿ 23ಕ್ಕೆ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡೋಣ. ನೀವೆಷ್ಟು ಎಕ್ಸೈಟ್ ಆಗಿರೋ ನಾನು ಇಷ್ಟೇ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ. ಇಲ್ಲಿ ಬಂದಿರುವಂಥ ಎಲ್ಲ ವಿಜಯಣ್ಣ ಅಭಿಮಾನಿಗಳಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್, ಸೂರಜ್ ಅವರೇ, ಸತ್ಯಪ್ರಕಾಶ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ವಿಜಯಣ್ಣ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಎಂಥ ಒಂದು ಹಳ್ಳಿಲಿರುವಂಥ ಒಂದು ಟ್ಯಾಲೆಂಟ್ನು ಪಿಕ್ ಮಾಡಿ ಕರ್ಕೊಂಬಂದು ಸಿನಿಮಾಗೆ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕನ್ನಡದ ಬಗ್ಗೆ ಯಾವತ್ತೇ ಒಂದು ಅನ್ಯಾಯ ಆದರೂ ಧ್ವನಿ ಎತ್ತುತ್ತೀರಾ, ಸಮಾಜಮುಖಿಯಾಗಿದ್ದೀರಾ. ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು, ನಾನು ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಹೀಗೆ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.